ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ ಇದು ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು, ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. DC ಕನ್ವರ್ಷನ್ ಆಗಿದೆ. 11B ಈ ಖಾತಾ ಪ್ರಾಪರ್ಟಿ ಇದು. 30-40 ಡೈಮೆನ್ಷನ್ ಇರುತ್ತೆ. ರೋಡ್ ಬೈ 30 ಫೀಟ್ ಬರುತ್ತೆ, ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಮನೆ ಇದು. ಸೈಡ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲಾನು ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದರೆ ಟೋಟಲ್ 4 ಮನೆ ಬರುತ್ತೆ. ಮನೆ ಮುಂದೆ ರೋಡ್ ಇದೆ, 30 ಫೀಟ್ ರೋಡ್ ಇರುತ್ತೆ. ಸೊ ಲೇಔಟ್ ಕೂಡ ತುಂಬ ಡೀಸೆಂಟ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ರೋಡ್ ಅಷ್ಟೆಲ್ಲ ನೋಡ್ಬೋದು, 30 ಫೀಟ್ ರೋಡ್ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಗೇಟ್ ಎಲ್ಲ ನೋಡ್ಬೋದು, ಓಪನ್ ಗೇಟ್ ಕೊಟ್ಟಿದ್ದಾರೆ. ಸೊ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಗೇಟ್ಗೆಲ್ಲಾನು. ರೋಡಿಂದ ತುಂಬ ಹೈಟ್ ಮಾಡಿ ಸ್ಲೋಪ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಸ್ಟೋನ್ ಎಲ್ಲ ಹಾಕಿಸಿ ನೀಟಾಗಿ ಸ್ಲೋಪ್ ಮಾಡಿಸಿದ್ದಾರೆ. ಪಾರ್ಕಿಂಗ್ ಏರಿಯಾ ಇದು. 2 ಕಾರ್ ಹಾಕೋಬಹುದು. 7 ಸೀಟರ್ ಇಲ್ಲ 5 ಸೀಟರ್ 2 ಕಾರು. ಸೊ ಈಸಿಯಾಗಿ ಪಾರ್ಕ್ ಮಾಡ್ಕೋಬಹುದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟು ರಿಮೈನಿಂಗ್ 2 ವೀಲರ್ಸ್ ಕೂಡ ಹಾಕೋಬಹುದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ ನೋಡ್ಬೋದು. ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಸಂಪ್ ಕೂಡ ಅಷ್ಟೇ 12,000 ಲೀಟರ್ ಕೆಪಾಸಿಟಿ ಮಾಡಿಸಿದ್ದಾರೆ ಸಂಪ್ ಕೂಡ. ಇದು ಸಂಪ್, ಇದು ಇಲ್ಲಿ ಪೈಪ್ ಇರೋ ಹತ್ರ ಸಂಪ್ ಇದು. ಆ ಕಡೆ ಬೋರ್ವೆಲ್ ಇದು. ಸೊ ಆಲ್ರೆಡಿ ಫಿಟ್ ಆಗಿದೆ. ಬೋರ್ವೆಲ್ ಕೂಡ ರನ್ನಿಂಗ್ ಇದೆ. ಒಳ್ಳೆ ವಾಟರ್ ಕೂಡ ಬರ್ತಾ ಇದೆ ಈಗ ಆಲ್ರೆಡಿನು. ವಾಟ್ರು ಅಷ್ಟೇ ತುಂಬ ಸ್ವೀಟ್ ಇದೆ ವಾಟರ್ ಕೂಡ. ಇದು ಮನೆಗೆ ಗ್ಯಾಸ್ ಕನೆಕ್ಷನ್ಸ್, ಎಲ್ಲ ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್. ಇದನ್ನು ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿ ಸೇಫ್ಟಿ ಮಾಡಿಸಿದ್ದಾರೆ. ಇಲ್ಲ ವಾಲ್ಗೆಲ್ಲ ನೋಡ್ಬೋದು, ವೆಟ್ರಿಫೈಡ್ ಟೈಲ್ಸ್ ಹಾಕ್ಸಿದ್ದಾರೆ, ಗ್ರಾನೈಟ್ ಹಾಕ್ಸಿದ್ದಾರೆ ವಾಲ್ಗೆಲ್ಲನು. ಸೊ ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದ್ಬಿಟ್ಟು 5 ಮೀಟರ್ಸ್ ಬರುತ್ತೆ. ಒಂದು ಕಾಮನ್ 4 ಮನೆಗೆ ಬರುತ್ತೆ. ಎಲ್ಲದಕ್ಕೂ 2 ಕಿಲೋವಾಟ್ 3 ಕಿಲೋವಾಟ್ ಹಾಕ್ಸ್ಕೊಡ್ತಾರೆ. ಎಲ್ಲನೂ ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ ಕನೆಕ್ಷನ್ಸ್ ಎಲ್ಲನೂ. ಸೊ ಇಲ್ಲಿ ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ. ಈಗೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕಾಮನ್ ಅಲ್ವಾ, ಅದಕ್ಕೆ ಇಂಡಿವಿಜುವಲ್ ಆಗಿ ಹಾಕ್ಸಿದ್ದಾರೆ. ಸೊ ಪ್ಯಾಸೇಜ್ ಎಲ್ಲ ನೀಟಾಗಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಅಡ್ಡ ಇದೆ ತೋರ್ಸೋಕ್ಕಾಗಿಲ್ಲ. ಎಲ್ಲ ಕಡೆ ಅಷ್ಟೇ 2.5 ಫೀಟ್ ಪ್ಯಾಸೇಜ್ ಎಲ್ಲ ಬಿಟ್ಟು ನೀಟಾಗಿ ಕಾಂಪೌಂಡ್ ಹಾಕಿ ಸೆಕ್ಯೂರ್ ಮಾಡಿಸಿದ್ದಾರೆ. ಗ್ರೌಂಡ್ ಫ್ಲೋರ್ ಇದ್ದು 2 BHK ಮಾಡಿದ್ದಾರೆ ಪಾರ್ಕಿಂಗ್ ಬಿಟ್ಟು. ಮೈನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಇದು ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಎಲ್ಲನೂ PU ಪಾಲಿಶ್ ಆಗಿದೆ ನೋಡ್ಬೋದು. ಬರ್ಮ ವಾಟರ್ ಟೀ ಕುಡ್ ಇರುತ್ತೆ ಎಲ್ಲನೂ. ಲಾಕ್ಸ್ ಎಲ್ಲ ಅಷ್ಟೇ ಬಾಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಲಾಕ್ ಸಿಸ್ಟಮ್ ಎಲ್ಲನೂ. ಫ್ಲೋರಿಂಗ್ ಎಲ್ಲ ನೋಡ್ಬೋದು, ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫುಲ್ ಗ್ರಾನೈಟ್ ಹಾಕ್ಸಿದ್ದಾರೆ ಫುಲ್ ಬಿಲ್ಡಿಂಗ್ ಎಲ್ಲನೂ. ಹಾಲ್ ಇದು, ಲಿವಿಂಗ್ ರೂಮ್ ಇದು. ಹಾಲಲ್ಲಿ POP ಮಾಡಿಸಿದ್ದಾರೆ, ಸಿಂಪಲ್ ಆಗಿ ನೀಟಾಗಿ ಮಾಡಿಸಿದ್ದಾರೆ. ವಿಂಡೋಸ್ ಎಲ್ಲ ಅಷ್ಟೇ WPSC ವಿಂಡೋಸ್ ಎಲ್ಲ UPSC ವಿಂಡೋಸ್ ಎಲ್ಲನೂ 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ ಎಲ್ಲನೂ. ಹಾಲಲ್ಲಿ 2 ವಿಂಡೋ ಬಂದಿದೆ. ಸೊ TV ಯೂನಿಟ್ ಇದೆ. TV ಯೂನಿಟ್ ಪಕ್ಕದಲ್ಲಿ ಪೂಜಾ ಯೂನಿಟ್ ಕೂಡ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಇದು 2 ರೂಮ್ ಇದು. ಇದು ಕಾಮನ್ ರೆಸ್ಟ್ ರೂಮ್ ಇದು. 2 ರೂಮ್ಗೂ ಒಂದೇ ರೆಸ್ಟ್ ರೂಮ್ ಬರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಏನೋ ಹಾಕಿಲ್ಲ, ಹಾಕೊಡ್ತಿಲ್ಲ ನೀಟಾಗಿ. ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಫಿಟ್ಟಿಂಗ್ಸ್ ಎಲ್ಲನೂ ಜಾಗ್ವಾರ್ ಮತ್ತು ಪ್ಯಾರಿವರ್ ಫಿಟ್ಟಿಂಗ್ಸ್ ಬರುತ್ತೆ. ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. L ಶೇಪ್ಟಲ್ಲಿ ಮೇಲ್ಗಡೆ ಲಾಫ್ಟ್ ಮಾಡಿಸಿದ್ದಾರೆ. ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಸೆಲ್ಲ ಸ್ಟೈನ್ಲೆಸ್ ಬಾಸ್ಕೆಟ್ಸ್ ಕೊಟ್ಟಿರುವಂಥದ್ದು. ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ನೀಟಾಗಿ ಟೈಲ್ಸ್ ಹಾಕ್ಸಿದ್ದಾರೆ. ಸೊ ನೀಟಾಗಿ ಎಲ್ಲ ಒಳ್ಳೆ ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ಸೊ ಇದು ರೂಮ್ ಇದು, ರೂಮ್ ನಂಬರ್ 1 ಇದು. ಸೊ ಡೋರ್ಸ್ ಎಲ್ಲ ನೋಡ್ಬೋದು. ಸೊ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. MD ಕಂಪ್ನಿ ಇದೆ ಅಂತ ಹೇಳ್ಬಿಟ್ಟು ಒಳ್ಳೆ ಕಂಪ್ನಿ ಇದು. ಡೋರ್ಸ್ ಎಲ್ಲ ಚೆನ್ನಾಗಿ ಓಪನ್ ಡೋರ್ಸ್ ಇರುತ್ತೆ. ಮಿರರ್ ಎಲ್ಲ ಹಾಕ್ಸಿ, ಸ್ಟ್ಯಾಂಡಿಂಗ್ ಮಿರರ್, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ರೂಮ್ ಸೈಜ್ ಬಂದ್ಬಿಟ್ಟು 9x10 ಬರುತ್ತೆ. ಇದು ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸೊ ಈ ರೂಮ್ ಕೂಡ ಅಷ್ಟೇ, ಇದೂ ಡೀಸೆಂಟ್ ಇದೆ. ಇದು ಕೂಡ ಸೇಮ್ 9x10 ಬರುತ್ತೆ. ಇದು ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಓಪನ್ ಕಬೋರ್ಡ್ ಇರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ 2 ರೂಮ್ಗೂ ಡ್ರೆಸ್ಸಿಂಗ್ ಯೂನಿಟ್ ಮಾಡಿಸಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಮನೆಗೂ. ಸೊ ಲೈಟ್ಸ್ ಎಲ್ಲ ಹಾಕ್ಸಿದ್ದಾರೆ ಆಲ್ರೆಡಿ ನೋಡ್ಬೋದು. ಎಲ್ಲ ಲೈಟ್ಸನ್ನು ಫಿಲಿಪ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ವೈರಿಂಗ್ ಎಲ್ಲನೂ ಫಿನಲಾಕ್ಸ್ ಕಂಪ್ನಿ ಇದೆಲ್ಲ ಕೊಟ್ಟಿರೋದು. ಟೋಟಲ್ ಬಿಲ್ಡಿಂಗ್ ಫಿನಲಾಕ್ಸ್ ಯೂಸ್ ಮಾಡಿದ್ದಾರೆ ವೈರಿಂಗ್ ಸಿಸ್ಟಮ್ ಎಲ್ಲನೂ. ಇಷ್ಟು ಗ್ರೌಂಡ್ ಫ್ಲೋರ್ ಇದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ಗೆಲ್ಲನೂ ಗ್ರಾನೈಟ್ ಹಾಕ್ಸಿದ್ದಾರೆ. ರೈಲಿಂಗ್ಸ್ ಎಲ್ಲನೂ ಐರನ್ ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು. ಸೊ ಇದು ಫಸ್ಟ್ ಫ್ಲೋರ್ ಇದು. 3 BHK ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ಸೊ ಪ್ಯಾಸೇಜ್ ಎಲ್ಲ ನೋಡೋದು 3.5 ಫೀಟ್ ಕೊಟ್ಟಿದ್ದಾರೆ ವಿತ್ ಕಾಂಪೌಂಡ್ ವಾಲ್ ಸೇರಿ. ಇದು 4 ಫೀಟ್ ಆಗಿರುತ್ತೆ. ಇದು ಪ್ಯಾಸೇಜ್ಗೆಲ್ಲ ಗ್ರಾನೈಟ್ ಹಾಕ್ಸಿದ್ದಾರೆ. ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಗ್ರಾನೈಟ್ ಹಾಕ್ಸಿರುವಂಥದ್ದು. ಮೈನ್ ಡೋರ್ ಇದು. ಮೈನ್ ಡೋರ್ ಫೇಸಿಂಗ್ ಇಲ್ಲಿ ನಾರ್ತ್ ಬರುತ್ತೆ. ನಾರ್ತ್ ಫೇಸಿಂಗ್ ನಂದಿ ಬಾಗಿಲು ಮೈನ್ ಡೋರ್ ಹಾಕ್ಸಿದ್ದಾರೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇದು. ಹ್ಯಾಂಡ್ ಮೇಡ್ ಡೋರ್ಸ್ ಇರುತ್ತೆ ವಿತ್ PU ಪಾಲಿಶ್ ಆಗಿದೆ. ಬರ್ಮ ವಾಟರ್ ಟೀ ಕುಡ್ ಇರುತ್ತೆ. ಲಾಕ್ ಸಿಸ್ಟಮ್ 2 ಲಾಕ್ ಕೊಟ್ಟಿದ್ದಾರೆ. 2 ನಸನಿ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಫಸ್ಟ್ ಫ್ಲೋರ್ಗೆ. ಸೊ ಲಿವಿಂಗ್ ರೂಮ್ ಇದು. ಹಾಲ್ ಇದು. ಹಾಲ್ ನೋಡ್ಬೋದು ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. TV ಯೂನಿಟ್ ಮಾಡಿಸಿದ್ದಾರೆ. POP ಮಾಡಿಸಿದ್ದಾರೆ. ಒಂದು ವಾಲ್ಗೆ ರಾಯಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ. ವಿಂಡೋಸ್ ಟೋಟಲ್ 3 ವಿಂಡೋಸ್ ಕೊಟ್ಟಿದ್ದಾರೆ. ಎಲ್ಲನೂ 3 ರ್ಯಾಕ್ ವಿಂಡೋಸ್. UPSC ವಿಂಡೋಸ್ ಕೊಟ್ಟಿರುವಂಥದ್ದು. ಸೊ ನೋಡ್ಬೋದು. ಇಲ್ಲಿ ಡೈನಿಂಗ್ ಹಾಲ್ ಇದು. ಡೈನಿಂಗ್ ಎಲ್ಲ ಹಾಕೋಬೋದು. ಪಕ್ಕದಲ್ಲಿ UPS ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ನೀಟಾಗಿ ಕಬೋರ್ಡ್ ಎಲ್ಲ ಮಾಡಿಸಿದ್ರೆ ನೋಡ್ಬೋದು. ಅದರೊಳಗಡೆ UPS ಇಟ್ಕೋಬೋದು. ಪೂಜಾ ರೂಮ್ ಇದು.
ಪೂಜಾ ರೂಮ್ ಎಲ್ಲ ನೋಡ್ಬೋದು. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ, ವಿತ್ ಪಿ ಯು ಪಾಲಿಶ್ ಎಲ್ಲ ಆಗಿದೆ ಡೋರ್ಸ್ ಎಲ್ಲನೂ. ಪೂಜಾ ರೂಮಲ್ಲೆಲ್ಲ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಅಲ್ಲೊಂದು ಸ್ಮಾಲ್ ವಿಂಡೋ ಕೂಡ ಮಾಡಿಸಿದ್ದಾರೆ, ಡೈರೆಕ್ಟ್ ಸನ್ಲೈಟ್ ಪೂಜಾ ರೂಮ್ ಒಳಗಡೆ ಬೀಳೋ ಥರನೇ ಇದು ಕೂಡ ವಿಂಡೋ ಕೂಡ ಮಾಡಿಸಿದ್ದಾರೆ. ಕಿಚನ್ ಇದು ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೊಟ್ಟಿದ್ದಾರೆ, ಪ್ಲಸ್ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿ ಎಲ್ ಶೇಪಲ್ಲಿ ಬಾಸ್ಕೆಟ್ಸ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಡೈನಿಂಗ್ ಇದು, ಇಲ್ಲೂ ಬೇಕಾದರೆ ಡೈನಿಂಗ್ ಹಾಕ್ಸ್ಕೋಬೋದು, ಸ್ಪೇಸ್ ಡೀಸೆಂಟ್ ಆಗಿದೆ ಡೈನಿಂಗ್ ಸ್ಪೇಸ್ ಕೂಡ. ಬಾಸ್ಕೆಟ್ಸ್ ಎಲ್ಲ ನೋಡ್ಬೋದು, ಸ್ಟೈನ್ಲೆಸ್ ಸ್ಟೀಲ್ ಕೊಟ್ಟಿರುವಂಥದ್ದೆಲ್ಲ ಬಾಸ್ಕೆಟ್ಸ್ ಎಲ್ಲನೂ. ಸೊ ಇಲ್ಲಿ ಚಿಕ್ಕದಾಗಿ ಒಂದು ಯುಟಿಲಿಟಿ ಕೊಟ್ಟಿದ್ದಾರೆ. ಇದು ಡೋರ್ಸ್ ಎಲ್ಲ ಸಹ ಪ್ಲಸ್ ಡೋರ್ಸೇ ಕೊಟ್ಟಿರುವಂಥ ಯುಟಿಲಿಟಿ ಡೋರ್ಸ್ ಎಲ್ಲನೂ. ಸೊ ಇಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು ಆರಾಮಾಗಿ. ಸೊ ಆ ಥರ ಸ್ಪೇಸಿಯಸ್ ಆಗಿ ನೀಟಾಗಿ ಕೊಟ್ಟಿದ್ದಾರೆ ಯುಟಿಲಿಟಿ. ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಹಾಕ್ಸಿದ್ದಾರೆ, ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಸೊ ಪ್ಯಾಸೇಜ್ ನೋಡ್ಬೋದು, ಆಲ್ಮೋಸ್ಟ್ 2 ಮನೆಗೂ 4 ಫೀಟ್ ಪ್ಯಾಸೇಜ್ ಇದೆ, 4 ಫೀಟ್ ಪ್ಯಾಸೇಜ್ ಇರುತ್ತೆ. ಸೊ ವೆಂಟಿಲೇಷನ್ಗೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ಟೋಟಲ್ 3 ರೂಮ್ಸ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, 2 ರೂಮು, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಬನ್ನಿ, ಇದು ಇಲ್ಲಿ ಬಂದ್ಬಿಟ್ಟು ಕಾಮನ್ ರೆಸ್ಟ್ ರೂಮ್ ಬರುತ್ತೆ ಇಲ್ಲಿ. ಸೊ ಬಾರ್ಡ್ರಲ್ಲಿ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇದರಲ್ಲೂ ಅಷ್ಟೇ ಸೇಮ್ ಎಲ್ಲ ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ, ಎಲ್ಲ ಜಾಗ್ವಾರ್ ಮತ್ತು ಪ್ಯಾರಿವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಎಲ್ಲ ಹಾಕ್ಕೊಡ್ತಾರೆ ನೀಟಾಗಿ. ಸೊ ಎಲ್ಲ ನೀಟಾಗಿ ವಾಟರ್ ಪ್ರೂಫಿಂಗ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದಾರೆ. ಸೊ ಇದು ರೂಮ್ ನಂಬರ್ 1 ಇದು ಕಾಮನ್ ರೂಮ್ ಇರುತ್ತೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇನ್ಸೈಡ್ ಬಂದ್ಬಿಟ್ಟು, ಡೋರ್ಸ್ ಎಲ್ಲ ಪ್ಲಸ್ ಡೋರ್ಸ್ ಇದೆ, MD ಡೋರ್ಸ್ ಕೊಟ್ಟಿದ್ದಾರೆ. ಇದು ನೋಡ್ಬೋದು ರೂಮ್ ಸೈಜ್ ಇದು. ಇದು ಲೆಂತ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 11 ಫೀಟ್ ಬರುತ್ತೆ, ವಿಡ್ತ್ ಬಂದ್ಬಿಟ್ಟು 8 ಫೀಟ್ ಬರುತ್ತೆ. ಕಿಂಗ್ ಸೈಜ್ ಕಟ್ ಹಾಕೋಬೋದು. 8 ಇಲ್ಲ 9 ಫೀಟ್ ಬರುತ್ತೆ. ಮೇಲ್ಗಡೆ POP ಮಾಡಿಸಿದ್ದಾರೆ, ಒಂದು ಬಾಲ್ಗೆ ರಾಯಲ್ ಸ್ಟ್ರಕ್ಚರ್ ಮಾಡಿಸಿದ್ರೆ, ವಿಂಡೋ ಕೊಟ್ಟಿದ್ದಾರೆ, 3 ರ್ಯಾಕ್ ವಿಂಡೋ ಕೊಟ್ಟಿದ್ದಾರೆ, ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಹಾಕ್ಸಿದ್ದಾರೆ ನೀಟಾಗಿ. ಇದು ರೂಮ್ ನಂಬರ್ 1 ಇದು. ಇದು ಮಾಸ್ಟರ್ ಬೆಡ್ರೂಮ್ ಇದು. ರೂಮ್ ನಂಬರ್ 2 ಇದು. ಡೋರ್ಸ್ ಎಲ್ಲ ಸೇಮ್ ಇರುತ್ತೆ, ರೆಡ್ ಸಾಲ್ ಮೆಟೀರಿಯಲ್ ವಾಸ್ಕಲ್ಲೆಲ್ಲ ಡೋರ್ಸ್ ಎಲ್ಲ ಪ್ಲಸ್ ಡೋರ್ಸ್ ಇರುತ್ತೆ. POP ಮಾಡಿಸಿದ್ದಾರೆ ಈ ರೂಮಲ್ಲಿ ಕೂಡ ನೋಡ್ಬೋದು. ಒಂದು ವಾಲ್ಗೆ ರಾಯಲ್ ಸ್ಟ್ರಕ್ಚರ್ ಮಾಡಿದರೆ, ಫುಲ್ ವಾಲ್ಗೆ ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ, ಮತ್ತು ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ಇದು ನೋಡ್ಬೋದು, ಇದು ಸೇಮ್ ಅಷ್ಟೇ ಬರುತ್ತೆ. ಲೈಕ್ ಇದು ಅಷ್ಟೇ 12 ಫೀಟ್ ಬರುತ್ತೆ ಲೆಂತ್ ಬಂದ್ಬಿಟ್ಟು, ವಿಡ್ತ್ ಬಂದ್ಬಿಟ್ಟು ಸೇಮ್ 9 ಫೀಟ್ ಬರುತ್ತೆ. ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಸೊ ಆ ಥರ ಕೊಟ್ಟಿದ್ದಾರೆ. ಇಲ್ಲಿ ವರ್ಕಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು, ವಿತ್ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಎಲ್ಲ ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ ಎಲ್ಲ ಟೋಟಲ್ ಎಲ್ಲನೂ. 2 ವಿಂಡೋ ಇರುತ್ತೆ. ಸೊ 2 3 ರ್ಯಾಕ್ ವಿಂಡೋಸ್ ಇದು. ಈ ರೂಮ್ಗೆ ಅಟ್ಯಾಚ್ ಆಗಿ ರೆಸ್ಟ್ ರೂಮ್ ಬರುತ್ತೆ. ರೆಸ್ಟ್ ರೂಮ್ ಇದೆ ಆಲ್ರೆಡಿ ನೋಡ್ಬೋದು. WPC ಡೋರ್ಸ್ ಬರುತ್ತೆ ಇದಕ್ಕೆಲ್ಲನೂ. ಸೊ ಇದರಲ್ಲೂ ಸೇಮ್ ಫಿಟ್ಟಿಂಗ್ಸ್, ಪ್ಯಾರಿವೇರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಪ್ಯಾರಿವೇರ್ ಬಂದ್ಬಿಟ್ಟು ಕಮೋಡು ಮತ್ತು ಸಿಂಕ್ ಬಂದ್ಬಿಟ್ಟು ಪ್ಯಾರಿವೇರ್ ಫಿಟ್ಟಿಂಗ್ಸ್ ಬರುತ್ತೆ. ರಿಮೈನಿಂಗ್ ಟ್ಯಾಪ್ಸ್, ಡೈ ವಾಟರ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಇದೊಂದು ಕಿಡ್ಸ್ ರೂಮ್ ಇದು. ಸೊ ಇದರಲ್ಲಿ ನೋಡ್ಬೋದು POP ಎಲ್ಲ ಮಾಡಿಸಿದ್ದಾರೆ, ಕಬೋರ್ಡ್ ಕೊಟ್ಟಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, ಒಂದು ಇದು ಕೂಡ ಸ್ಟಡಿ ಟೇಬಲ್ ಥರ ಕೂಡ ಮಾಡಿಸಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 8x8 ಬರುತ್ತೆ. ಇದು ಕಿಡ್ಸ್ ರೂಮ್ ಇದು. ಈ ಥರ ಟೋಟಲ್ 3 ರೂಮ್ಸ್ ಬರುತ್ತೆ ಫಸ್ಟ್ ಫ್ಲೋರಲ್ಲಿ, ಓನರ್ ಇರೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಸಿರುವಂಥದ್ದು ಇದು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು 2 ಯೂನಿಟ್ಸ್ ಬರುತ್ತೆ. ಒಂದು ಸಿಂಗಲ್ ಬೆಡ್ರೂಮ್, ಒಂದು ಡಬಲ್ ಬೆಡ್ರೂಮ್ ಬರುತ್ತೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸಿಂಗಲ್ ಬೆಡ್ರೂಮ್, ಆ ಕಡೆ ಲಾಸ್ಟ್ ಬಂದ್ಬಿಟ್ಟು ಡಬಲ್ ಬೆಡ್ರೂಮ್ ಇರುತ್ತೆ. ಸೊ ಇಲ್ಲೂ ನೋಡ್ಬೋದು, ವಾಲ್ಗೆಲ್ಲ ಫುಲ್ ಗ್ರಾನೈಟ್ ಹಾಕ್ಸಿದ್ದಾರೆ ನೀಟಾಗಿ. ಸ್ಟಾರ್ಟಿಂಗ್ ಇದು ಸಿಂಗಲ್ ಬೆಡ್ರೂಮ್ ಇದು. ಡೋರ್ ಎಲ್ಲ ಅಷ್ಟೇ ನಾರ್ತ್ ಫೇಸಿಂಗ್ ಕೊಟ್ಟಿದ್ದಾರೆ. ಡೋರ್ ವಾಸ್ಕಲ್ಲೆಲ್ಲ ಟೀ ಕುಡ್ ಮಾಡಿಸಿದ್ದಾರೆ ಎಲ್ಲ ನೀಟಾಗಿ. ಸೊ ಹಾಲ್ ಇದು ಲಿವಿಂಗ್ ರೂಮ್ ಇದು. ಹಾಲಲ್ಲಿ POP ಮಾಡಿಸಿದ್ದಾರೆ. ಹಾಲಲ್ಲಿ TV ಯೂನಿಟ್, ಅಟ್ಯಾಚ್ ಪೂಜಾ ಯೂನಿಟ್ ಕೂಡ ಮಾಡಿಸಿದ್ದಾರೆ. UPS ಪಾಯಿಂಟ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ ನೋಡ್ಬೋದು. ಕಿಚನ್ ಇದು ಮಾಡರ್ನ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ಟು. ಸೊ ಎಲ್ ಶೇಪಲ್ಲಿ ಬಾಸ್ಕೆಟ್ಸ್ ಕೊಟ್ಟಿದ್ದಾರೆ, SS ಬಾಸ್ಕೆಟ್ಸು. ಫ್ರಿಜ್ ಪಾಯಿಂಟ್ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಚಿಮ್ನಿ ಪಾಯಿಂಟ್ ಎಲ್ಲ ಹಾಕ್ಸಿದ್ದಾರೆ ನೀಟಾಗಿ. ರೂಮ್ ಇದು ಕಾಮನ್ ರೂಮ್ ಇರುತ್ತೆ. ರೂಮ್ ಸೈಜ್ ಬಂದ್ಬಿಟ್ಟು 9x9 ಬರುತ್ತೆ. ಇದು ಕಿಂಗ್ ಸೈಜ್ ಕಟ್ ಹಾಕೋಬೋದು. ಓಪನ್ ಕಬೋರ್ಡ್ಸ್ ಇರುತ್ತೆ, ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಹಾಕ್ಕೊಡ್ತಾರೆ. ಇದಕ್ಕೆ ಫಿಟ್ಟಿಂಗ್ ಆಗ್ತಿದೆ ಆಲ್ರೆಡಿ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಕೊಟ್ಟಿರುವಂಥದ್ದು. ಇದು ಕಾಮನ್ ರೆಸ್ಟ್ ರೂಮ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ರೆಸ್ಟ್ ರೂಮ್ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೇಮ್ ಫಿಟ್ಟಿಂಗ್ಸ್ ಬರುತ್ತೆ. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್. ಈ WPC ಡೋರ್ಸ್ ಬರುತ್ತೆ ಎಲ್ಲದಕ್ಕೂ ಇದಕ್ಕೆ, ವಾಶ್ರೂಮ್ಸ್ಗೆಲ್ಲನೂ. ಮೇಲ್ಗಡೆ ಒಂದು ಅಟ್ಟ ಕೂಡ ಇದೆ, ಅಲ್ಲಿ ಬೇಕಾದ್ರೆ ಏನೋ ಸ್ಟೋರ್ ಮಾಡ್ಬೋದು ಚಿಕ್ಕದಾಗಿ. ಇಷ್ಟು ಇದು ಸಿಂಗಲ್ ಬೆಡ್ರೂಮ್ ಇದು. ಮತ್ತು ಲಾಸ್ಟ್ಗೆ ಡಬಲ್ ಬೆಡ್ರೂಮ್ ಬರುತ್ತೆ. ಇದು ಡಬಲ್ ಬೆಡ್ರೂಮ್ ಇದು ಅಷ್ಟೇ ನಾರ್ತ್ ಫೇಸಿಂಗ್ ಡೋರ್ ಇರುತ್ತೆ. ಡೋರ್ ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ, ವಿತ್ PU ಪಾಲಿಶ್ ಆಗಿದೆ. ಲಾಕ್ಸ್ ಎಲ್ಲ ಅಷ್ಟೇ ಬಾಸ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಹಾಲ್ ಇದು ಲಿವಿಂಗ್ ರೂಮ್ ಇದು. ಹಾಲಲ್ಲಿ POP ಮಾಡಿಸಿದ್ದಾರೆ. TV ಯೂನಿಟ್ ಮತ್ತು ಪೂಜಾ ಯೂನಿಟ್ ಎರಡೂ ಕಂಬೈಂಡಾಗಿ ಮಾಡಿಸಿದ್ದಾರೆ ನೀಟಾಗಿ. ಸೊ ಹಾಲ್ ಸೈಜ್ ಕೂಡ ನೋಡ್ಬೋದು.
ಸೊ ಆಲ್ಮೋಸ್ಟ್ ಇದು 12 ಫೀಟ್ ಬರುತ್ತೆ ಹಾಲ್ ಸೈಜ್ ಬಂದ್ಬಿಟ್ಟು. ಲೆಂತು ಅಷ್ಟೇ 12 ಫೀಟ್ ಬರುತ್ತೆ ಹಾಲ್. ಇದು ಕಿಚನ್, ಇದು ಮಾಡೆಲ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸಪ್ರೇಟಾಗಿ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟು, ಸೆಂಟ್ರಲ್ ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸ್ಟೈನ್ಲೆಸ್ ಸ್ಟೀಲ್ ಇದು. ವಿಂಡೋ ಕೊಟ್ಟಿದ್ದಾರೆ, ದೊಡ್ಡದಾಗ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ನೀಟಾಗಿ ಟೈಲ್ಸ್ ಹಾಕಿಸಿ, ಸೊ ಫ್ರೀ ಮೇಂಟೆನೆನ್ಸ್ ಇರುತ್ತೆ ಆ ಥರ ಎಲ್ಲ ಮಾಡಿಸೋದ್ರಿಂದ. ಇದು ಫ್ರಿಜ್ ಪಾಯಿಂಟ್ ಇದೆ, ಫ್ರಿಜ್ ಇಟ್ಕೋಬೋದು. ಇಲ್ಲಿ 2 ರೂಮ್ ಬರುತ್ತೆ. ಒಂದು ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ, ಒಂದು ಕಾಮನ್ ರೂಮ್ ಬರುತ್ತೆ. ಇದು ಕಾಮನ್ ರೆಸ್ಟ್ ರೂಮ್. ಇದು ಎರಡನ್ನೂ ಡಿವೈಡ್ ಮಾಡಿಸಿದ್ದಾರೆ. ಆ ಕಡೆ ಅಟ್ಯಾಚ್ ಮಾಡಿಸಿದರೆ, ಈ ಕಡೆ ಕಾಮನ್ ಮಾಡಿಸಿದರೆ. ಮೇಲ್ಗಡೆ ಒಂದು ಅಟ್ಟ ಕೂಡ ಇದೆ, ಸೊ ಅಲ್ಲಿ ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು. ಇದು ರೂಮ್ ನಂಬರ್ 1. ಇದು ಕಾಮನ್ ರೂಮ್ ಇರುತ್ತೆ. ಸೊ ಸ್ಟಡಿ ಟೇಬಲ್ಗೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗ ಒಂದು ಸ್ಟಡಿ ಟೇಬಲ್ ಮಾಡಿಸಿದ್ರೆ, ಒಂದು ವಿಂಡೋ ಹಾಕಿಸಿದ್ದಾರೆ ನೋಡ್ಬೋದು. ಸೊ ಇಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ, ಡ್ರೆಸ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ಇದರಲ್ಲಿ ಕಿಂಗ್ ಸೈಜ್ ಗಟ್ಟ ಹಾಕ್ಕೋಬೋದು ಆರಾಮಾಗಿ. ಸೊ ಕಬೋರ್ಡ್ ಬಂದ್ಬಿಟ್ಟು ಒಳಗಡೆಗಿರುತ್ತೆ, ಸ್ವಲ್ಪ ಇನ್ಸೈಡ್ಗಿರುತ್ತೆ. ಸೊ ಒಳ್ಳೆ ಸ್ಪೇಸಿಯಸ್ ಇದೆ ರೂಮ್ ಕೂಡ. ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಇದು ಮಾಸ್ಟರ್ ಬೆಡ್ರೂಮ್ ಇದೆ. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಅಷ್ಟೇ ಕಿಂಗ್ ಸೈಜ್ ಹಾಕೋಬೋದು, ಬಟ್ ಕ್ವೀನ್ ಸೈಜ್ ಕಾಟು ಬೆಟರ್ ಇರ್ತದೆ ಈ ರೂಮಲ್ಲಿ. ಸೊ ಆ ಕಡೆ ರೂಮಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಇದಕ್ಕೆಲ್ಲ ನೀಟಾಗಿ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ಇದು ಅಟ್ಯಾಚ್ ರೆಸ್ಟ್ ರೂಮ್. ಇದು ಫಿಟ್ಟಿಂಗ್ಸ್ ಎಲ್ಲ ಸೇಮ್, ಗ್ರೌಂಡ್ ಫ್ಲೋರಿಂದ ಟಾಪ್ ಫ್ಲೋರ್ಗೂ ಸೇಮ್ ಫಿಟ್ಟಿಂಗ್ಸೇ ಬರುತ್ತೆ. ಪ್ಯಾರಿ ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಆಲ್ಮೋಸ್ಟ್ ಬಿಲ್ಡಿಂಗ್ ಕೂಡ ಅಷ್ಟೇ ಫಿನಿಶ್ ಆಗಿದೆ, ರೆಡಿ ಟು ಮೂವ್ ಇರುವಂಥದ್ದು. ಇನ್ನು ಸಣ್ಣ ಪುಟ್ಟ ವರ್ಕ್ ಇದೆ, ಅದನ್ನು ಕಂಪ್ಲೀಟ್ ಮಾಡಿಸ್ಕೊಟ್ಟಿದ್ದಾರೆ. ಓಪನ್ ಟೆರೆಸ್, ಇದು ಫುಲ್ ಟೆರೆಸ್ ಕೊಟ್ಟಿದ್ದಾರೆ. ಎಲ್ಲಿ 2 ಟ್ಯಾಂಕ್ ಕೊಟ್ಟಿದ್ದಾರೆ. 1 ಟ್ಯಾಂಕ್ ಹಾಕಿಸಿದ್ದಾರೆ, ಇನ್ನೊಂದು ಟ್ಯಾಂಕ್ ಹಾಕ್ಸ್ಕೊಡ್ತಾರೆ ಸೋಲಾರ್ಗೆ ಅಂತ ಹೇಳ್ಬಿಟ್ಟು. ಸೊ ಕ್ಲಾಸ್ ಎಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಕ್ಲಾತ್ಸ್ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆ ಐರನ್ ರ್ಯಾಡ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಏರಿಯಾ ಕೂಡ ನೋಡ್ಬೋದು ಯಾವ ಥರ ಡೆವಲಪ್ ಆಗಿದೆ ಅಂತ ಹೇಳ್ಬಿಟ್ಟು, ತುಂಬ ಡೆವಲಪ್ ಆಗಿದೆ. ಮೇಲ್ಗಡೆ ಒಳ್ಳೆ ಲೇಕ್ ವ್ಯೂ ಕೂಡ ಇದೆ ನೋಡ್ಬೋದು. ಎಲ್ಲ ಪಾರ್ಕ್ ಮಾಡಿಸಿದ್ದಾರೆ ನೀಟಾಗಿ, ಒಳ್ಳೆ ವಾಕಿಂಗ್ ಟ್ರ್ಯಾಕ್ ಮಾಡಿಸಿದ್ದಾರೆ. ಸೂಪರ್ ಆಗಿದೆ ಇದು ಪಾರ್ಕ್ ಎಲ್ಲನೂ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಕೂಡ. ಸೊ ಈ ಮನೆಗೆ ಜಸ್ಟ್ ವಾಕೇಬಲ್ ಆಗುತ್ತೆ ಅಷ್ಟೇ. ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸ್ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ. ಇದು ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಅಪ್ ಟು 70% ಲೋನ್ ಕೂಡ ಸಿಗುತ್ತೆ ನಿಮಗೆ. ಇದು ಪ್ರೈಸ್ ಬಂದ್ಬಿಟ್ಟು 1,80,00,000 ಹೇಳ್ತಾರೆ. 1,80,00,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಲೊಕೇಶನ್ ಬಂದ್ಬಿಟ್ಟು ಇದು ಕಾಂಚಿರಾಮನ್ ನಗರ್, ಇದು ನಿಯರ್ ಸಂಭ್ರಮ್ ಕಾಲೇಜ್ ಹತ್ರ ಬರುತ್ತೆ. ಅಬ್ಬಿಗೆರೆ ಡಿವಿಷನಲ್ಲಿ ಬರುತ್ತೆ. ಇದು ವಿದ್ಯಾರಣ್ಯಪುರ. ಇದು ಕಾಲೇಜ್ಗೆ, ಇದು ಸಂಭ್ರಮ್ ಕಾಲೇಜ್ಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ. MS ಕಾಲೇಜ್ ಸರ್ಕಲ್ಗೆ 3 ಕಿಲೋಮೀಟರ್ಸ್ ಆಗುತ್ತೆ. ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೂ ಅಷ್ಟೇ 6 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಥರ ಒಳ್ಳೆ ಲೊಕ್ಯಾಲಿಟಿಯಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಮತ್ತು ಇಲ್ಲಿಂದ ಸಪ್ತಗಿರಿ ಕಾಲೇಜ್ ಕೂಡ ಅಷ್ಟೇ ಆಲ್ಮೋಸ್ಟ್ ಒಂದು 8 to 9 ಕಿಲೋಮೀಟರ್ಸ್ ಆಗುತ್ತೆ. ಸಪ್ತಗಿರಿ ಕಾಲೇಜ್ ಕೂಡ ಚಿಕ್ಕಬಳ್ಳಾಪುರ ಮೆಟ್ರೋ ಸ್ಟೇಷನ್, ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ 5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಪಕ್ಕದಲ್ಲೇ BDA ಕೂಡ ಬರ್ತದೆ. BDA ಲೇಔಟ್ ಇದು. ಆಲ್ಮೋಸ್ಟ್ 4,000 ಎಕರ್ಸ್ ಅಲ್ಲಿ ಮಾಡ್ತಾ ಇರುವಂಥ BDA ಲೇಔಟ್ ಇದು. ತುಂಬ ಡೆವಲಪ್ ಆಗ್ತದೆ ಏರಿಯಾ ಕೂಡ. ಇಷ್ಟಿದು ಪ್ರಾಪರ್ಟಿ ಡೀಟೇಲ್ಸ್. ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನಂಬರ್ ಕೂಡ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.